ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಜಗತ್ತಿನಲ್ಲಿ ಎರಡು ರೀತಿಯ ದೇಶಗಳಿದ್ದಾವೆ. ಒಂದು ಹೇಳಿದ್ದನ್ನ ಮಾಡಿ ತೋರಿಸುವ ದೇಶಗಳು, ಇನ್ನೊಂದು ಬರೀ ಕೊಚ್ಕೊಂಡೇ ಜೀವನ ಸಾಗಿಸುವ ದೇಶಗಳು. ಇದರಲ್ಲಿ ಎರಡನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ಬರುತ್ತೆ. ತನ್ನಿಂದ ಸಾಧ್ಯವಾಗದೇ ಇದ್ರೂ ಭಾರತವನ್ನೇ ಎದುರು ಹಾಕೊಳ್ಳುವ ದುಸ್ಸಾಹಸಕ್ಕೆ ಬಾಂಗ್ಲಾ ಕೈ ಹಾಕ್ತಾ ಇದೆ. ಭಾರತವನ್ನೇ ಕತ್ತರಿಸಿ ಗ್ರೇಟರ್ ಬಾಂಗ್ಲಾ ಮಾಡ್ತೀವಿ ಅಂತ ಘೋಷಣೆ ಬೇರೆ ಮಾಡಿಬಿಟ್ಟಿದೆ. ಬಾಂಗ್ಲಾ ಜನರೇನೋ ಇದನ್ನ ಒಂದು ಕ್ಷಣಕ್ಕೆ ನಂಬಿಬಿಡಬಹುದು. ಆದರೆ ಹೊರ ಜಗತ್ತಿಗೆ ಬಾಂಗ್ಲಾ ಆಡ್ತಾ ಇರುವ ಒಂದೊಂದು ಮಾತುಗಳು ಕೂಡ ನಗು ತರಿಸುತ್ತಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಭಾರತಕ್ಕೇನೋ ಮಾಡ್ತೀವಿ ಅಂತ ಬಾಂಗ್ಲಾ ತನ್ನ ದೇಶಕ್ಕೆ ಬೆಂಕಿ ಹಚ್ಚಿದ್ದು ಬಿಟ್ಟರೆ ಬೇರೇನೋ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಹೇಳಿದ್ದನ್ನ ಮಾಡಿ ತೋರಿಸುವ ದೇಶಗಳು ಕೂಡ ಇದ್ದಾವೆ. ಅಂತಹ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಇಸ್ರೇಲ್. ಇಸ್ರೇಲ್ ಒಮ್ಮೆ ಡಿಸೈಡ್ ಮಾಡಿದ್ರೆ ಮುಗೀತು, ಆ ಕೆಲಸ ಮುಗೀತು ಅಂತಾನೆ ಅರ್ಥ. ಇಸ್ರೇಲ್ ಇಟ್ಟ ಗುರಿ ತಪ್ಪಿದ್ದು ಇತಿಹಾಸದಲ್ಲೇ ಇಲ್ಲ. ಜಗತ್ತೇ ತನ್ನ ವಿರುದ್ಧ ನಿಂತರೂ ಇಸ್ರೇಲ್ ಮಾತ್ರ ಅಂದುಕೊಂಡಿದ್ದನ್ನ ಮಾಡಿಯೇ ತೀರುತ್ತೆ. ಇಸ್ರೇಲ್ ದೇಶದ ಮಾನ್ಯತೆ ಪಡೆದಾಗ ಎಷ್ಟು ಭೂಭಾಗವನ್ನ ಹೊಂದಿತ್ತು ಅನ್ನೋದನ್ನ ಒಮ್ಮೆ ನೋಡಿ. ಈಗ ಇಸ್ರೇಲ್ ಭೂಪಟವನ್ನೊಮ್ಮೆ ನೋಡಿ. ಬದಲಾವಣೆ ನಿಮ್ಮ ಕಣ್ಣಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಬಹುದು. ಹಾಗಂತ ಇಲ್ಲಿಗೆ ನಿಲ್ಲುವ ದೇಶ ಇಸ್ರೇಲ್ ಅಲ್ಲ. ತನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ಹೊರಟಿದೆ. ಹಮಾಸ್ ಉಗ್ರರ ನೆಲೆಯಾಗಿದ್ದ ಗಾಜಾ ಪಟ್ಟಿಯನ್ನ ಸಂಪೂರ್ಣ ನಾಶ ಮಾಡಿದ ಇಸ್ರೇಲ್ ಈಗ ಟರ್ಕಿಯ ಮೇಲೆ ಕಣ್ಣಿಟ್ಟಿದೆ. ಈ ಮೂಲಕ ಭವಿಷ್ಯದಲ್ಲಿ ತನಗಾಗುವ ಅಪಾಯವನ್ನ ಆರಂಭದಲ್ಲೇ ಚಿವುಟಿ ಹಾಕುವ ಪ್ಲಾನ್ ಮಾಡ್ತಾ ಇದೆ ಇಸ್ರೇಲ್. ಅಷ್ಟಕ್ಕೂ ಇಸ್ರೇಲ್ ಟರ್ಕಿಯ ಮೇಲೆ ಕಣ್ಣಿಟ್ಟಿರೋದು ಯಾಕೆ? ಹಮಾಸ್ ನಿರ್ನಾಮದ ಬಳಿಕ ಈಗ ಟರ್ಕಿಯ ಮೇಲೆ ದಂಡೆತ್ತಿ ಹೋಗುತ್ತಾ ಇಸ್ರೇಲ್. ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗುಬ್ಬಚ್ಚಿ ಗಾತ್ರದ ದೇಶ, ಆದರೆ ಇದರ ಸಾಮರ್ಥ್ಯ ಮಾತ್ರ ಆಕಾಶದಷ್ಟು. ಒಮ್ಮೆ ಡಿಸೈಡ್ ಮಾಡಿದರೆ ಮುಗಿತು, ಅಂದುಕೊಂಡ ಕೆಲಸವನ್ನ ಮಾಡಿಯೇ ಮುಗಿಸುವ ಚಾಳಿ ಈ ದೇಶಕ್ಕಿದೆ. ಆ ದೇಶ ಬೇರ್ಯಾವುದೂ ಅಲ್ಲ, ಇಸ್ರೇಲ್. ಇಸ್ರೇಲ್ ಪುಟ್ಟ ದೇಶ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಸ್ರೇಲ್ನ ಸುತ್ತಮುತ್ತ ಇರೋದು ಕೂಡ ಶತ್ರುಗಳೇ. ಆದರೂ ಈ ದೇಶ ಇವತ್ತಿಗೂ ಕೂಡ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನ ಹೊಂದಿದೆ. ಇಸ್ರೇಲ್ ಅಂದ್ರೆ ಶತ್ರುಗಳು ಕೂಡ ಭಯಪಡ್ತಾರೆ. ಏನಾಗುತ್ತೆ ಅಂತ ನೋಡೋಣ ಅಂತ ಬಂದವರು ಸರ್ವನಾಶವಾಗಿದ್ದಾರೆ. ಇಸ್ರೇಲ್ ಯಾವತ್ತೂ ಕೂಡ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವ ದೇಶ. ಎಲ್ಲಿವರೆಗೆ ಅದು ಯೋಚನೆ ಮಾಡುತ್ತೆ ಅಂದರೆ, ಭವಿಷ್ಯದಲ್ಲಿ ನಮಗೆ ಯಾವ ದೇಶ ಹೆಚ್ಚು ಅಪಾಯಕಾರಿ, ಯಾವ ದೇಶ ನಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಕೂಡ ಮೊದಲೇ ಯೋಚನೆ ಮಾಡುತ್ತೆ. ಹಾಗಂತ ಕೇವಲ ಯೋಚನೆ ಮಾಡಿ ಸುಮ್ಮನೆ ಕೂರೋದಿಲ್ಲ. ಭವಿಷ್ಯದಲ್ಲಿ ಎದುರಾಗುವ ಆಪತ್ತನ್ನ ಮೊದಲೇ ಮುಗಿಸಿಬಿಡುತ್ತೆ ಇಸ್ರೇಲ್. ಈಗ ಹಮಾಸ್ ವಿಚಾರದಲ್ಲೂ ಕೂಡ ಆಗಿದ್ದು ಅದೇ. ನಿಜ ಹೇಳಬೇಕು ಅಂದರೆ, ಹಮಾಸ್ ಈಗ ಇಸ್ರೇಲ್ಗೆ ಅಷ್ಟೊಂದು ದೊಡ್ಡ ಶತ್ರುವಲ್ಲ. ಆದರೆ ಭವಿಷ್ಯದಲ್ಲಿ ಈ ಪಡೆ ಶಕ್ತಿಶಾಲಿಯಾಗಿ ಬೆಳೆಯಬಹುದು ಅನ್ನುವ ಕಾರಣಕ್ಕೆ ಇಸ್ರೇಲ್ ಈಗಲೇ ಹಮಾಸನ್ನ ಬುಡ ಸಮೇತ ಕಿತ್ತು ಬಿಸಾಕಿದೆ. ಇದೇ ರೀತಿ ಈಗ ಇಸ್ರೇಲ್ ಮತ್ತೊಂದು ದೇಶದ ಮೇಲೆ ಕಣ್ಣಿಟ್ಟಿದೆ, ಅದೇ ಟರ್ಕಿ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಇಸ್ರೇಲ್ ಟರ್ಕಿಯ ಹಿಂದೆ ಬಿದ್ದು ಈಗಾಗಲೇ 15 ವರ್ಷಗಳಾಗಿದೆ. ಇಸ್ರೇಲ್ ಟರ್ಕಿಯ ಹಿಂದೆ ಬಿದ್ದಿರುವ ವಿಷಯ ಟರ್ಕಿಗೆ ಇಲ್ಲಿವರೆಗೆ ಗೊತ್ತೇ ಆಗಿರಲಿಲ್ಲ. ಸೀಕ್ರೆಟ್ ಆಗಿ ಟರ್ಕಿಯ ಎಲ್ಲಾ ವಿಚಾರಗಳನ್ನ ಇಸ್ರೇಲ್ ಅಧ್ಯಯನ ಮಾಡ್ತಾ ಇತ್ತು. ಹಾಗಂತ ಇಸ್ರೇಲ್ ಟರ್ಕಿ ಮೇಲೆ ಇಲ್ಲಿವರೆಗೆ ಯುದ್ಧ ಮಾಡಿಲ್ಲ. ಆದರೆ ಟರ್ಕಿಯನ್ನ ಬಲಹೀನ ಮಾಡೋದಕ್ಕೆ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಇಸ್ರೇಲ್ ಮಾಡಿದೆ. ಈಗ ಬರ್ತಿರುವ ಮಾಹಿತಿ ಪ್ರಕಾರ ಟರ್ಕಿಯ ಕರೆನ್ಸಿ ದೊಡ್ಡ ಮಟ್ಟದಲ್ಲಿ ಕುಸಿಯೋದಕ್ಕೆ ಕೂಡ ಇಸ್ರೇಲ್ ಕಾರಣ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗೆ 15 ವರ್ಷಗಳಿಂದ ಸೈಲೆಂಟ್ ಆಗಿ ಟರ್ಕಿ ಹಿಂದೆ ಬಿದ್ದಿದ್ದ ಇಸ್ರೇಲ್ ಈಗ ನೇರವಾಗಿ ಟರ್ಕಿಯ ಹಿಂದೆ ಬಿದ್ದಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇತ್ತೀಚೆಗೆ 3 ದೇಶಗಳ ಜೊತೆ ಮಾತುಕತೆ ನಡೆಸಿದ್ರು. ಈ ಮಾತುಕತೆಯಲ್ಲಿ ಸೈಪ್ರಸ್ ದೇಶದ ಪ್ರಧಾನಿ ಇದ್ರು. ಗೊತ್ತಿರಬೇಕಾದ ಸಂಗತಿ ಅಂದ್ರೆ, ಈ ದೇಶದ ಅರ್ಧ ಭಾಗವನ್ನ ಈಗಾಗಲೇ ಟರ್ಕಿ ತನ್ನ ವಶದಲ್ಲಿ ಇರಿಸಿಕೊಂಡಿದೆ. ಹೀಗಿರುವಾಗ ಟರ್ಕಿಯಿಂದ ಅನ್ಯಾಯಕ್ಕೊಳಗಾದ ಸೈಪ್ರಸ್ ಭಾರತದ ಜೊತೆ ಕೂಡ ಹತ್ತಿರವಾಗುತ್ತಾ ಬರ್ತಾ ಇದೆ. ಪ್ರಧಾನಿ ಮೋದಿ ಕೂಡ ಇತ್ತೀಚೆಗೆ ಈ ದೇಶಕ್ಕೆ ಭೇಟಿ ಕೊಟ್ಟು ಬಂದಿದ್ರು. ಇನ್ನು ಗ್ರೀಸ್ ಕೂಡ ಈ ಮಾತುಕತೆಯಲ್ಲಿತ್ತು. ಹೀಗೆ 3 ದೇಶಗಳು ಸೇರ್ಕೊಂಡು ಮಾತುಕತೆಯನ್ನ ನಡೆಸಿದ್ದವು. ಈ ಮಾತುಕತೆಯಲ್ಲಿ ಟರ್ಕಿಗೆ ನೇರ ಸಂದೇಶ ರವಾನೆಯಾಗಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಈ 3 ದೇಶಗಳಿಗೆ ಟರ್ಕಿಯೇ ಶತ್ರು ದೇಶ. ಹೀಗಾಗಿ ಟರ್ಕಿಯ ಶತ್ರು ದೇಶಗಳೆಲ್ಲ ಒಂದಾಗ್ತಾ ಇದ್ದಾರೆ. ಇನ್ನು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಇಸ್ರೇಲ್ ಪ್ರಧಾನಿ ನೆತನ್ಯಾಹು, ಯಾವುದಾದ್ರೂ ದೇಶ ನಾವು ಮತ್ತೊಮ್ಮೆ ಸಾಮ್ರಾಜ್ಯ ಕಟ್ಟುತ್ತೇವೆ ಅಂತ ಕನಸನ್ನ ಇಟ್ಕೊಂಡಿದ್ರೆ ಅದನ್ನ ಸಾಧ್ಯವಾಗೋದಕ್ಕೆ ನಾವಂತೂ ಬಿಡೋದಿಲ್ಲ. ಇಲ್ಲಿ ಇಸ್ರೇಲ್ ಪ್ರಧಾನಿ ಹೇಳಿದ್ದು ಒಟೋಮನ್ ಸಾಮ್ರಾಜ್ಯದ ಬಗ್ಗೆ. 18ನೇ ಶತಮಾನದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಒಟೋಮನ್ ಸಾಮ್ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ಹಬ್ಕೊಂಡಿತ್ತು.
ಈಗ ಒಟೋಮನ್ ಸಾಮ್ರಾಜ್ಯದಲ್ಲಿ ಉಳಿದುಕೊಂಡಿರೋದು ಕೇವಲ ಟರ್ಕಿ ಮಾತ್ರ. ಹೀಗಾಗಿ ಟರ್ಕಿ ಮತ್ತೊಮ್ಮೆ ಒಟೋಮನ್ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಹೊರಟಿದೆ. ಈ ಒಟೋಮನ್ ಸಾಮ್ರಾಜ್ಯದಲ್ಲಿ ಇಸ್ರೇಲ್ ಕೂಡ ಸೇರುತ್ತೆ ಅನ್ನೋದು ಇಲ್ಲಿರುವ ವಿಷಯ. ಅಂದ್ರೆ ಟರ್ಕಿ ತನ್ನ ಪ್ಲಾನ್ ಪ್ರಕಾರ ಮುಂದೊಂದು ದಿನ ಇಸ್ರೇಲ್ನ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಪ್ಲಾನ್ ಇಸ್ರೇಲ್ಗೆ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಇಸ್ರೇಲ್ ಒಟೋಮನ್ ಸಾಮ್ರಾಜ್ಯವನ್ನ ಮತ್ತೊಮ್ಮೆ ಕಟ್ಟುವ ಕನಸಿದ್ರೆ ಅದನ್ನ ಮರ್ತು ಬಿಡಿ ಅಂತ ಹೇಳಿಕೆ ಕೊಟ್ಟಿದ್ದು. ಸ್ನೇಹಿತರೆ, ಇಲ್ಲಿ ನಾವು ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಇಸ್ರೇಲ್ ಎಷ್ಟರ ಮಟ್ಟಿಗೆ ಯೋಚನೆ ಮಾಡುತ್ತೆ ನೋಡಿ. ನಾವು ಇವತ್ತು ನಮ್ಮ ಕಣ್ಣಿಗೆ ಯಾವೆಲ್ಲ ಶತ್ರುಗಳು ಕಾಣಿಸ್ತಾರೋ ಆ ಶತ್ರುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ. ಅವರನ್ನು ಹಿಮ್ಮೆಟ್ಟಿಸೋದು ಹೇಗೆ ಅನ್ನುವ ಬಗ್ಗೆ ಪ್ಲಾನ್ ಮಾಡ್ತೇವೆ. ಆದರೆ ಇಸ್ರೇಲ್ ಹಾಗಲ್ಲ. ಮುಂದಿನ 10 ವರ್ಷಗಳಲ್ಲಿ ಯಾವ ದೇಶ ನಮಗೆ ತೊಂದರೆ ಕೊಡಬಹುದು ಅನ್ನೋದನ್ನು ಈಗಲೇ ಯೋಚನೆ ಮಾಡಿ ಆ ದೇಶವನ್ನು ಈಗಿನಿಂದಲೇ ಟಾರ್ಗೆಟ್ ಮಾಡ್ತಾ ಇರುತ್ತೆ. ಮತ್ತು ವಿಶೇಷ ಅಂದರೆ ಇಸ್ರೇಲ್ ಟರ್ಕಿಯ ಶತ್ರುಗಳನ್ನು ಒಂದು ಮಾಡ್ತಾ ಇದೆ. ಟರ್ಕಿಯಿಂದ ಅನ್ಯಾಯಕ್ಕೊಳಗಾದ ದೇಶಗಳನ್ನು ತಮ್ಮ ಜೊತೆ ಸೇರಿಸಿಕೊಂಡು ಆ ದೇಶಗಳನ್ನು ಕೂಡ ಟರ್ಕಿ ವಿರುದ್ಧ ಇಸ್ರೇಲ್ ಬಳಸಿಕೊಳ್ತಾ ಇದೆ. ಅಲ್ಲಿಗೆ ಈಗ ಟರ್ಕಿಯ ಸುತ್ತಲೂ ಶತ್ರುಗಳೇ ತುಂಬಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಇಸ್ರೇಲ್ ಇಷ್ಟೆಲ್ಲ ಮಾಡಬೇಕಾದ್ರೆ ಟರ್ಕಿ ಅಂತೂ ಸುಮ್ಮನೆ ಕೂರೋದಿಲ್ಲ. ಟರ್ಕಿ ಕೂಡ ಇಸ್ರೇಲ್ ವಿರುದ್ಧ ಹಲವು ಪ್ಲಾನ್ಗಳನ್ನು ಮಾಡ್ತಾನೆ ಇದೆ. ಟರ್ಕಿಯನ್ನು ಅಷ್ಟು ಸುಲಭದಲ್ಲಿ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಅದು ಇಸ್ರೇಲ್ಗೆ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಇಸ್ರೇಲ್ ಟರ್ಕಿಯ ಶತ್ರುಗಳನ್ನು ಒಟ್ಟು ಮಾಡ್ತಾ ಇದೆ. ಟರ್ಕಿ ಏನೇ ಮಾಡಿದ್ರು ಒಮ್ಮೆ ಇಸ್ರೇಲ್ ಟಾರ್ಗೆಟ್ ಮಾಡಿದ್ರೆ ಟರ್ಕಿಯ ಕತೆ ಮುಗೀತು ಅಂತಾನೆ ಅರ್ಥ. ಹೀಗೆ ಒಂದು ಕಡೆಯಲ್ಲಿ ಇಸ್ರೇಲ್ ತನ್ನ ಸಾಮರ್ಥ್ಯಕ್ಕೆ ತಕ್ಕದಾದ ಮಾತುಗಳನ್ನು ಆಡ್ತಾ ಇದ್ರೆ, ನಮ್ಮ ಪಕ್ಕದಲ್ಲಿರುವ 2 ಕೈಲಾಗದ ದೇಶಗಳು ಭಾರತಕ್ಕೆ ಧಮ್ಕಿ ಹಾಕ್ತಾ ಇದ್ದಾವೆ. ಪಾಕಿಸ್ತಾನ ಮುಸ್ಲಿಂ ಲೀಗ್ ಪಕ್ಷದ ನಾಯಕನೊಬ್ಬ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಕಲಹದ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕಿಸ್ತಾನದ ನಾಯಕ ಕಮ್ರಾನ್ ಸಾಯಿದ್ ಉಸ್ಮಾನಿ ಆರೋಪ ಮಾಡಿದ್ದಾನೆ. ಕೇವಲ ಇದಿಷ್ಟೇ ಅಲ್ಲ, ಈ ಯುವಕ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಹಾಗೂ ಪ್ರಧಾನಿ ಮೋದಿ ಅವರಿಗೆ ವಾರ್ನಿಂಗ್ ನೀಡಿದ್ದಾನೆ. ಪಾಕಿಸ್ತಾನದ ಮಿಸೈಲ್ಗೆ ಭಾರತ ತುಂಬ ದೂರದಲ್ಲೇನಿಲ್ಲ, ನಮ್ಮ ಮಿಸೈಲ್ ರೇಂಜ್ನಲ್ಲಿ ಭಾರತ ಇದೆ ಅಂತ ಹೇಳಿದ್ದಾನೆ. ಇಸ್ರೇಲ್ ಏನೇ ಹೇಳಿದ್ರು ಅದನ್ನು ಜಗತ್ತು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಆದರೆ ಪಾಕಿಸ್ತಾನ ಹೇಳಿದರೆ ಅದನ್ನು ಯಾರೋ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಳ್ಳೋದನ್ನು ಮಾತ್ರ ಬಿಡೋದಿಲ್ಲ. ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಬ್ರಹ್ಮೋಸ್ ದಾಳಿಗೆ ಸುಟ್ಟು ಭಸ್ಮವಾಗಿದ್ದ ಪಾಕಿಸ್ತಾನ ಈಗ ಭಾರತಕ್ಕೆ ಮಿಸೈಲ್ ಬೆದರಿಕೆ ಹಾಕ್ತಾ ಇರೋದು ವಿಪರ್ಯಾಸ. ಇನ್ನು ಬಾಂಗ್ಲಾದೇಶದ ಸಾರ್ವಭೌಮತ್ವದ ಮೇಲೆ ಭಾರತ ದಾಳಿ ಮಾಡಿದರೆ ಪಾಕಿಸ್ತಾನ ಸುಮ್ಮನೆ ಕೂರೋದಿಲ್ಲ. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಸಾರ್ವಭೌಮತ್ವಕ್ಕೆ ಧಕ್ಕೆಯಾದರೆ ಅಥವಾ ಬಾಂಗ್ಲಾದೇಶವನ್ನು ಎದುರಿಸುವ ಧೈರ್ಯ ತೋರಿಸಿದ್ರೆ ಪಾಕಿಸ್ತಾನದ ಜನ ಹಾಗೂ ಪಾಕಿಸ್ತಾನದ ಸೇನೆ ಬಾಂಗ್ಲಾದೇಶದ ನೆರವಿಗೆ ನಿಲ್ಲಲಿದೆ. ಪಾಕಿಸ್ತಾನದ ಬಳಿ ಇರುವ ಮಿಸೈಲ್ಗೆ ಭಾರತ ತುಂಬ ದೂರದಲ್ಲಿ ಇಲ್ಲ ಅಂತ ಉಸ್ಮಾನಿ ಭಾರತಕ್ಕೆ ಧಮಕಿ ಹಾಕಿದ್ದಾನೆ. 3 ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ದೇಶ ಇಷ್ಟೆಲ್ಲ ಹೇಳುತ್ತೆ ಅಂದರೆ ನಗದೆ ಇನ್ನೇನು ಮಾಡಬೇಕು ಹೇಳಿ. ಅದನ್ನೇ ಇರಲಿ, ಪಾಕಿಸ್ತಾನದಿಂದ ಭಾರತಕ್ಕೇನೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪಾಕಿಸ್ತಾನ ಆ ಧೈರ್ಯವನ್ನು ಪ್ರದರ್ಶನ ಮಾಡಿದರೆ ಪಾಕಿಸ್ತಾನ ನಾಶವಾಗೋದ್ರಲ್ಲಿ ಅನುಮಾನ ಬೇಡ. ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ.